5 ವರ್ಷದಿಂದ ಮಗು ಇರಲಿಲ್ಲ ಈ ಮಗುಗೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು ಹೋದ್ಮೇಲೆ ನಮಗೆ ಮಗು ಆಗಿದೆ. ಯಾವ ತಂಗಿ? ನಮ್ಮ ಚಿಂತಾಮಣಿ. ಓ, ಅಲ್ಲಿಂದ ಏನು ನಂಗೆ ಅರ್ಥ ಆಗಬೇಕು ಪೀಠ ಅಂತ ಇದೆಯಲ್ಲ ದೇವ್ರ ಪೀಠ ಇದೆಯಲ್ಲ. ಒರಿಜಿನಲ್ ದೇವ್ರು ಸಿಕ್ಕಿರಲ್ಲ, ಅದೇ ಬಾವಿ ನೋಡೋದು ಯಾಕಂದ್ರೆ ಲೈಬ್ರರಿಗೆ ನೀರಿಗೆ ನೋಡ್ರಿ, 5 ನೀರು 8 ವಿಗ್ರಹ ಒರಿಜಿನಲ್ ಮಕ್ಕ ಹಂಗಿದೆ, ಹಂಗೆ ಏನು ಮಾಡಂಗೇ ಇಲ್ಲ. ಶಿವರ ಪಟ್ಟಣದಲ್ಲಿ ಬಂದಾಗ ಏನು ಮಾಡೋಣ. ನಿಮ್ಮೂರವ್ರು ಬಂದು ಮೊನ್ನೆ ಏನಂದ್ರೆ ಮೈಸೂರು ಅಕ್ಕ ಆಂಟಿ ಡಬ್ಬಿಗೆ ಹಾಕಿ ದುಡ್ಡು ಹಾಕಲ್ಲ ಚಾರಿ ಕೊಡಲೆ ಚಾರಿ ಕೊಡಲೆ ಯಾವ ದುಡ್ಡು ಯಾರ ಕೈಲಿ ಕೊಡಬಾರ್ದು ಆಗ್ತಾರೆ. ನಮ್ಮ ಪಳೆ ಏನು ನೋಡ್ತಿದ್ದೆ ಈ ಮಾತಾಡ್ತೀನಿ, ಬೇಕಿತ್ತು ಮಾತಾಡ್ತೀನಿ. ಪ್ಲೇಟ್ ಎಲ್ಲಿ ಬೇಕಲ್ಲಿ ಬಿಸಾಕ್ಬಾರ್ದು ನೋಡಿ. ಪ್ರಸಾದ ತಗೊಂಡ್ರೆ ಪ್ಲೇಟ್ ಎಲ್ಲಿ ಬೇಕಲ್ಲಿ ಬಿಸಾಕ್ಬಾರ್ದು, ಡಸ್ಟ್ಬಿನ್ಗೆ ಹಾಕ್ಬೇಕು. ಹಾ, ನೋಡ್ಕೊಂಡು ಕೆಸಿ ಅದು ಅಲ್ಲೇ ಸೇದ್ ಇಲ್ಲೇ ಸೇದ್ ಮಾಡ್ಬಾರ್ದು. ಜನಗಳು ಮುಟ್ಪಾಡಿ ನಾನು ನಾಯ್ತಾರೆ ಈಗ ನಿಂತಿದ್ದೀನಿ. ಸ್ವಾಮಿ ಇವೆ ಏನಂತಂದಿಲ್ಲ, ಯಾವ ಸಾವಿರ ದುರ್ಗೊಳಿಸ್ತಾನ. ಇನ್ನೊಂದು ಯಾರೋ ಸ್ವಾಮಿಯಾರ ಕೈ ಇತ್ತೆ, ಸ್ವಾಮಿ ಹೇಳ್ಕೊಳ್ತಾನೆ ನನಗೆ, ಸ್ವಾಮಿಯಾರ ಯಾರು ಮುಟ್ಪಾಡಿ ಶುಗರ್ ಅಂದ್ರೆ ನಾನು ಹೋಗ್ಬೇಕು ಬೇಡ ನೋಡಿ. ನಿಮ್ಮ ಸೀರಿಯಲ್ ನಿಮ್ಮ ಮನೆ ನೀವು ಒಬ್ರು ಶುರು ಮಾಡ್ಕೊಂಡು ಎಲ್ಲರೂ ಶುರು ಮಾಡ್ಕೊಂಡು ಪ್ರಸಾದ ಕೊಡೋರ್ಗು ಬನ್ನಿ ನೋಡಿ. ನಾವು ದುಡ್ಡು ಹಣ ತಿಂತಾರೆ ಅಲ್ವಾ, ನೀವು ಮತ್ತೆ ಮುಟ್ಟಿ ಅದಕ್ಕೆ ನಂಗೆ ಬೇಜಾರಾಗಲ್ವಾ? ಹಾಕ್ಬಿಡಿ, ಆಮೇಲೆ ಬೇಕಾದ್ರೆ ಆಮೇಲೆ ಬೇಡಂತ್ರಿ. ಅಮ್ಮ ಕೊಟ್ಬಿಟ್ಟಿದ್ದ ಕರ್ಕೊಂಡು ಹೋಗ್ಕೊಂಡು ಅವನು ಯಾರು ಇಬ್ಬರು ಹಂಗೆ ಒಂದೇ ಇಲ್ಲಿ ಬರ್ರಿ ಮಗನ ಪಿತಕೋಶ ಕಲಿತ ಅಂತ ಹೇಳಿದ್ರು. ನಮ್ಮ ಹತ್ರ ಬೇಡ್ಕೊಂಡು ಹೋದ್ಮೇಲೆ ಏನಿಲ್ಲ ಅಂತ ರಿಪೋರ್ಟ್ ಬಂತು ಸ್ವಾಮಿ. ಹಂಗಾಗಿ ಹೇಳ್ಕೊಂತೀವಿ ಅಮ್ಮನಿಗೆ ಪ್ರಸಾದ ಮಾಡಿಸ್ತೀವಿ, ಆಮೇಲೆ ದಿನ ಭಾಳ ಸಂತೋಷ. ಬನ್ನಿ ಪ್ರಸಾದ ಕೊಡೋಣ. ನೋಡಿ ಒಂದ್ಸರಿ ಮಗನಿಗೆ ಪಿತ್ತಕೋಶ ಕಲ್ಲಿತ್ತಂತೆ, ಹುಷಾರಾಗಿದೆ ಅಂತೆ, ದೇವ್ರು ಅಲ್ಲಿಗೆ ಹೋಯ್ತಂತೆ, ಕರ್ಕೊಂಡೋಯ್ದ್ರಂತೆ ಮನಸ್ಸಲ್ಲಿ ಅಲ್ವಾ? ಬಂದಿತ್ತಾ ದೇವ್ರಿ? ನಾಳೆ ಬಂದಿದ್ದ. ಈ ಜಾತಿ ಪಕ್ಷಾಂತರ ಮಾಡ್ಕೊಳ್ಳೋದು, ಕೂಗಾಡೋದು, ಹೊರಡೋದು, ಕಂಡ ಬಗ್ಗೆ ಮಾತಾಡೋದು, ಕಂಡ ವಿಚಾರ ಮಾತಾಡೋದು ಬರೀ ಇವೆ. ನಮ್ದು ಜಾತಿ ಇಲ್ಲ, ಇಲ್ಲಿ ಪ್ರೀತಿ ಇದೆ. ಫೋಟೋ ಯಾವನ್ನ ಕೊಡ್ತಾರೆ ಲಿಂಗಾಯತರಂತೆ, ಫೇಸ್ಬುಕ್ ಯಾರ ಮಾಡ್ತಾರಂತ ಅನ್ನ, ಇವ್ರು DA ಡಿಗ್ರಿ ಮಾಡ್ಯಾರಂತೆ, ನನ್ನ ಮಕ್ಕಳಿಗೆ ಮಾಸ್ಟರ್ ಅಂತೆ, ಅವ್ನು ಹೆಚ್ಚಿನ ಧರ್ಮ ಅಂತ. ನಾವು ಜಾತಿನೇ ಕೇಳಲ್ಲ. ನಿಮ್ಮವರ ಜಾತಿ, ನಾನು ಗೌಡ. ಇಲ್ಲಿ ಜಾತಿಗಿಂತ ಪ್ರೀತಿ. ನಿಮ್ಮೊಬ್ಬರೇ ಜಾತಿ. ಅವ ಮನೆ ಇವನು ಹಂಗಿಲ್ಲ, ಇವ್ ಮನೆ ಅವನು ಹಂಗಿಲ್ಲ. ಸಾಲ ಮಾಡ್ಕೊಂಡ್ಬಿಟ್ಟು ದೇವ್ರು ತೀರ್ಸುತ್ತೆ. ಅಂತ ಹೇಳಿದ ಬದುಕಿದ್ದ ಅವ್ನು ಬಂದು ಮಂಚದ ಕೊಟ್ಟ ಮನೆ ಸೈಟ್ ಬಂದ. ನೀವೆಲ್ಲ ಬರ್ತೀರಿ, ನಾನು ಅಲ್ಲಿಂದ ಆಶೀರ್ವಾದ ನಮ್ಗೆ ಇರಲಿ ಯಾವಲ್ಲ. ಯಾಕೆಂದ್ರೆ ನನಗೆ ಮಕ್ಕಳಿರಲ್ಲ, ನಿಮ್ಗೆ ಗೊತ್ತಿರುತ್ತೆ. 5 ವರ್ಷಕ್ಕೊಬ್ಬ ಮಗ ಚಿರಂಜೀವಿ ದುರ್ಗ ಅಂತ. ಏನು ನೀವು ದುರ್ಗಮ್ಮನ ನೋಡ್ತೀರಿ ಹಂಗೆ. ಇವತ್ತು ಅವನು ಹುಟ್ಟಿದ ದಿವಸ, ಭಾಳ ಸಂತೋಷದ ದಿವಸ ನಮಗೆ. ಅದು 5 ವರ್ಷ ಮೇಲೆ ಅಪ್ಪ ಅಂತಿದ್ದ. ಮತ್ತು ಇನ್ನು
ಕಳೆದ ದಿವಸ ಕಳೆದ 7ನೇ ತಾರೀಕು ಇದೇ ತಿಂಗಳು 7ನೇ ತಾರೀಕು ಮೊನ್ನೆ ಹೋಯ್ತು. ಅವತ್ತು ಚಿಕ್ಕ ಮಗ 10 ವರ್ಷ ಹುಟ್ಟಿದ್ದ ಮಗ ದೊರೆದುರ್ಗ ಗಂಗಮ್ಮ ಹಂಗಿದೆ ನಂಗೆ ಅವನ ಹುಟ್ಟದ ಬಾಯ್ತು. ಇವತ್ತು ಅನ್ನದಾಸೋಹ ನಾವೇನು ದುಡ್ದಿಲ್ಲ. ಎಷ್ಟು ಜನ ಎಲ್ಲಿಂದಲ್ಲ ಬಂದಿರಿ, ಉಪವಾಸ ಬಂದಿರಿ, ನಿರ್ಗರಿಕೆ ಬಂದಿರಿ, ಕಾಲು ನೋವು ಮಡಿಕೆ ಬಂದಿರಿ, ಕೈ ನೋವು ಮಡಿಕೆ ಬಂದಿರಿ, ಚಿನ್ನ ಇದೀರಿ ನೀವೆಲ್ಲ ಬರೋದು ನಿಮ್ಮ ಕಷ್ಟಗಳನ್ನ ಕೇಳಕ್ಕೆ, ನಿಮ್ಮ ಕಷ್ಟಕ್ಕೆ ಮಾತ್ರ. ಯಾರು ಬಂದು ದೇವಸ್ಥಾನ ಕಸ ಹೊಡಿಯಲ್ಲ, ಯಾರು ಬಂದು ನಮ್ಮನೆ ಕೆಲಸ ಮಾಡಲ್ಲ. ದೂರಿಂದ ಬಂದು ಇನ್ಬೇಡಿ, ನಾವು ನಿತ್ಯ ಸೇವೆ ಮಾಡ್ತೀವಿ, ನಿಮ್ಗೆ ಗೊತ್ತೇ ಇಲ್ಲ. ನಮ್ಗೆ ಯಾರು ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಯಾರು ಹೋಯ್ತೀರಿ. ಯಾರು ಹೋದ್ರಿ, ಬೈಸ್ಕೊಂಡು ಹೋದಾರ ಯಾರು, ಬೈದೋದಾರ ಯಾರು, ಬ್ಯಾಡ್ ಮೆಸೇಜ್ ಮಾಡ್ಯಾರ ಯಾರು, ಅನುಭವಿಸಿರ ಯಾರು, ಎಲ್ಲರಿದ್ದೀರಾ. ಇವತ್ತು ಬಂದಿರೋದ ಮಾನಬಹುದು. ನೀವೇನು ಕಾಣಿಕೆ ಗಳು ದುಡ್ಡು ಹಾಕಿದ್ದೀರಾ. ಇವತ್ತು ಈ ಅನ್ನದಾಸೋಹ ಮಾಡ್ತಿರೋದು ನಾವು ನಿಮ್ಮಿಂದಲೇ. ನೀವು ಕೂಡ ದುಡ್ಡು, ನೀವು ಕೂಡ ಅನ್ನ. ನಾವೇನು ದೇವಸ್ಥಾನ ಚಂದ ಉತ್ಸವ ಮಾಡಿ ದೇವಸ್ಥಾನ ಕಟ್ಟಿಲ್ಲ. ನೀವೇನೇನು ಕಾಣಿಕೆ ಡಬ್ಬಿಗೆ ಹಾಕ್ತೀರಿ ಅದನ್ನ ಆ ಸಪ್ಪತ್ತಿಂದ ಬಡ ಸಪ್ಪತ್ತಿಂದ ನೋಡಿರ್ತೀವಿ. ನೀವೆಲ್ಲ ದಾಸೋಹಕ್ಕೆ ಹೆಂಗೆ ಕೊಡ್ತೀವಿ, ದಾನದಾಸನ ಹೆಂಗೆ ಕೊಡ್ತೀವಿ, ವೃದ್ಧಾಶ್ರಮಕ್ಕೆ ಹೆಂಗೆ ಕೊಡ್ತೀವಿ ಎಲ್ಲ ನಿಮ್ಮಿಂದ. ನೀವು ಕೂಡ ಅಂದಿದ್ದು ಇವತ್ತು ನಾವು ಈ ಮಟ್ಟಿಗೆ ಬಟ್ಟೆ ಹಾಕೊಂಡಿದ್ದೀವಿ. ದಯವಿಟ್ಟು ಇವತ್ತು ನಿಮ್ಮ ಆಶೀರ್ವಾದ. ಯಾರು ಲೈವ್ ನೋಡ್ತೀರಿ, ಯಾರು ಕರ್ನಾಟಕ ಇದ್ದೀರಿ, ಯಾರು ಬಂದು ಹೋಯ್ದಿರಿ, ಯಾರೋ ಸಾವುಕಾರಗಳು ಬಂದು ಹೋಯ್ದಿರಿ, ಯಾರೋ ಬಿಲ್ಡಪ್ ಕೊಡ್ಕೊಂಡು ಹೋಯ್ದಿರಿ, ಯಾರೋ ಬ್ಯಾಡ್ ಮೆಸೇಜ್ ಮಾಡಿರಿ, ಮಾನ್ಬೋರ್ಗಳ ಅಲ್ಲ ಗುಡ್ ಮೆಸೇಜ್ ಮಾಡೋ ಯಾರಿದ್ದೀರಾ. ಜಗತ್ತಿಗೆ ಪ್ರಸಿದ್ಧಿ ಮಾಡುವಂಥ ಪುಣ್ಯಾತ್ಮರು ಯಾರೆಲ್ಲ ಯೂಟ್ಯೂಬಲ್ಲಿ ಹಾಕ್ತೀರಾ, ನಿಮಗೆಲ್ಲ ದೇವಸ್ಥಾನ ಕಡೆಯಿಂದ ಒಂದು ಸರಿ ಹೀಗೆ ದಯವಿಟ್ಟು. ಇವತ್ತು ನನ್ನ ಮಗಂದು ಹುಟ್ಟಿದಬ್ಬ ಕಳೆದ ಒಂದು 7 ತಾರೀಕು ಬಂದಾಯ್ತು. ಇಬ್ಬರಿಗೂ ಮತ್ತು ನಮಗೂ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಜೊತೆಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾವು ಇವತ್ತು ನಿಮ್ಮಲ್ಲಿ ಕಳೆಗಳಿಂದ ಬೇಡ್ಕೊಂಡಿರೋದು ಒಂದೇ. ಈ ಪ್ರಸಾದ ಇವತ್ತು ನಮ್ಮ ಮಕ್ಕಳು ನೀವು ಹಂಗೆ ಆಶ್ರಮ ಮಾಡ್ಬಿಡಿ. ಕಾಲು ಮುಟ್ಟ ಬದಲು ಜ್ವರ ಒಂದ್ಸರಿ ನಿಮ್ಮ ಕೈಯಿಂದ ಒಂದ್ಸರಿ ನಮ್ಮ ಮಕ್ಕಳೆಲ್ಲ. ಮತ್ತೆ ನಿಮ್ಗೆ ಯಾವುದೇ ಮಕ್ಕಳು ಹುಟ್ಟುಹಬ್ಬ ಮಾಡ್ತೀರಿ, ಪಟಾಕಿ ಹೊಡಿತೀರಿ, ಮಚ್ಚಿಡಿಸ್ತೀರಿ, ಕಂಡ ಮನೆಗೆ ಎಸಿತೀರಿ ಮಾಡೋ ಬದಲು ನಿಮ್ಮ ಗ್ರಾಮದಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ಯಾರು ತುಂಬ ಬಡವರು ಇರ್ತಾರೆ ಅವ್ರಿಗೆ 2 ಸೀಟ್ ಕೊಡಿಸಿ ನಿಮ್ಮ ಮಕ್ಕಳು ಹುಟ್ಟಿದ ಬರೀ ತುಂಬ ಯೋಚನೆ ಮಾಡಿ. ಈ ಪಟಾಕಿ ಹೊಡೆದು ಸಿಡಿಸೋ ಬದಲು ನಿಮ್ಮ ಊರಾಗ ಆರ್ಕೆಸ್ಟ್ರಾ ಹೊಡೆದು ಡ್ಯಾನ್ಸ್ ಹೊಡೆಯೋ ಬದಲು ನಿಮ್ಮ ಗ್ರಾಮದಲ್ಲಿ ಯಾವ ಮಕ್ಕಳು ಹೋಗ್ತಿಲ್ಲ ಫೀಸ್ ಕಟ್ಟಿ ನಿಮ್ಮ ಊರಾಗ ಒಂದು ಒಳ್ಳೆ ಸಂಘ ಮಾಡ್ಕೊಳ್ಳಿ. ನಿಮ್ಮೂರಿಗೆ ಮನೇಲಿ ಯಾರ ಮನೆ ನೀರು ಗೊತ್ತಿಲ್ಲ ನೋಡಿ, ಯಾವ ಮನೆ ಸೋರ್ತೈತೆ ನೋಡಿ, ಯಾರಿಗೆ ಸ್ಕೂಲ್ ಮಕ್ಕಳು ಬರೀ ಗೌರ್ಮೆಂಟೇ ಬಂದು ಮಾಡಬೇಕು ಅಂತಿಲ್ಲ, ಯಾವ ಸ್ಕೂಲ್ ಸೋರುತ್ತೆ ಹಂಚಾಸ್ಕೊಡಿ. ನಿಮ್ಮ ಅಕ್ಕಪಕ್ಕ ಅಂದಾಜು ಇರುತ್ತೆ, ಏನು ಮಾಡಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ದೇವಮನ್ ಇರ್ತಾರೆ, ಅವ್ರಿಗೆ ಮಾತಾಡಕ್ಕೆ ಬರಲ್ಲ, ಕನ್ಕಾಡ ಅಂತಾರೆ, ಬಟ್ಟೆ ಕೊಟ್ಬಿಡಿ. ಪುಣ್ಯ ಬರ್ತದೆ. ಯಾವ ಪುಣ್ಯ ಬರ್ತದೆ ಗೊತ್ತಾ? ಇಲ್ಲ ಇನ್ನೊಂದು ಕೊನೆಯಿಂದ ಒಂದು 16 ಮಾಡಿ. ದೊಡ್ಡ ಬೆಸ್ಟ್ ತಗೋಬೇಡಿ, ಸಣ್ಣ ಬೆಸ್ಟ್ ತಗೊಳ್ಳಿ. ಚಿಕ್ಕ ನೋಡಿರ್ತೀರಾ, 100 ರೂಪಾಯಿ ಪರವಾಗಿಲ್ಲ. ರಸ್ತೆ ಮಧ್ಯದಲ್ಲಿ ಕೈ ಇಲ್ದಲೆ, ಕಾಲಿಲ್ದೇನೆ, ಸೂರಿಲ್ದೇನೆ ಮಕ್ಕಳನ್ನ ಹಾಕಿ ರೋಡ್ ಪಕ್ಕ ಮಲಗಿರ್ತಾರೆ. ರಾತ್ರಿ ಹೊತ್ತು 12 ಗಂಟೆ ಎಣ್ಣೆ ಹೊಡ್ಕೊಂಡು ಕೂಗಾಡೋ ಬದಲು ಏನು ಮಾಡ್ತೀರಿ, ಒಂದೊಂದು ಬೆಡ್ಶೀಟ್ ಹಚ್ಚಿ, ನಮ್ಮ ಫೋನ್ ಬೆಡ್ ಕೊಡಿಸಿ. ಇನ್ನೊಂದು ತಿಂಗಳ ಎಣ್ಣೆಗೆ ಬಂದ್ಬಿಡ್ತಲ್ಲ ನಿಮ್ಮ ಸಡಗಾರ. ಯಾರೋ ಪುಣ್ಯಾತ್ಮರು ನಮ್ದು ದಿನಾಂಕ ಅಂತ ಕಂಡಿಡಿದು ಅವ್ರು ತೋರ್ಸ್ಕೊಂತ ದೊಡ್ಡ ಸಿಗೋಸ್ಕರ ನಮ್ದು ಅಂತ ಅವ್ರ ಹಬ್ಬ ಮಾಡ್ಕೊಂತಾರೆ. ಅವ್ರ ಹಬ್ಬ ನಮ್ಮ ಹಬ್ಬಗಳು ಇವರ ಹಬ್ಬ ಬಿಟ್ಬಿಡ್ತೀರಿ, ಸಂಕ್ರಾಂತಿ ಹಬ್ಬ ಬಿಟ್ಬಿಡ್ತೀರಿ, ಶಿವರಾತ್ರಿ ಹಬ್ಬ ಬಿಟ್ಬಿಡ್ತೀರಿ. ಯಾವುದೋ ಹಬ್ಬ ಅವ್ರೇನೋ ಮಾಡ್ತಿರ್ತಾರೆ. ಅವತ್ತಮ್ಮಯ್ಯ ರಾತ್ರಿ 12 ಗಂಟೆ ಪಟಾಕಿ ಹೊಡೆದು ರೋಡಿಗೆ ಗ್ಲಾಸ್ ಎಸ್ತು ಎಣ್ಣೆ ಎಸ್ಬಿಟ್ಟು ಕೂಗಿ ಆಡ್ಕೊಂಡು ಯಾರ್ಯಾರೋ ಈ ವರ್ಷ ಸತ್ತೋರಲ್ಲ ನೀವು ಕೊಡೋಕ್ಕಾಗತ್ತಾ? ಗಂಡ ಮನೆ ಏನು ಕಷ್ಟ ಇರುತ್ತೆ ಯೋಚನೆ ಮಾಡಲ್ಲ, ಯಾವ ಬಡವ್ರ ಮಲ್ಲಿಗೆ ಯೋಚನೆ ಮಾಡಲ್ಲ, ಯಾವ ಬಾಣ್ತಿರ ಮಲ್ಲಿಗೆ ಯೋಚನೆ ಮಾಡಲ್ಲ, ಯಾವ ಬಸನ್ಸ್ ಮಲ್ಲಿಗೆ, ಅದು ಯಾರು ವಯಸ್ಸಾರ ಮಲ್ಲಿಗೆ ಯೋಚನೆ ಮಾಡಲ್ಲ. ಒಟ್ಟು ಕುಡಿಯೋದೇ ರೋಡಿಗೆ ಎಸೆದೆ. ಯಾವ 30ನೇ ತಾರೀಕು ಅದು ಮುಂದೆ ಯುವದ ಬರುತ್ತೆ. ಯುವದಬ್ಬ ಮಾಡ್ರು ಅಂದ್ರೆ ಯಾವನು ನೆಲ ಒರ್ಸಲ್ಲ, ಯಾರು ನಮ್ಮ ಹೆಣ್ಮಕ್ಳು ಯಾರು ಪಾತ್ರೆ ಬೆಳಗಲ್ಲ. ಯಾಕೆ ಕೈ ಬಣ್ಣ ಹೋಗುತ್ತೆ ಅಂತ ನಮ್ಮ ಹೆಣ್ಮಕ್ಳು, ತಲೆಗೂಲು ಬಣ್ಣ ಹೋಗುತ್ತೆ ಅಂತ ನಮ್ಮ ಗಂಡು ಮಕ್ಳು ಅಲ್ವಾ? ಯಾರ್ದೋ ಹಬ್ಬ ಬರುತ್ತೆ 1ನೇ ತಾರೀಕು, ಏನು ಸಡಗಾರ ಇವರು ರಾತ್ರಿ ಸುರುವು ಎಲ್ಲ ತಾಣಕ್ಕೆ ಮಾತ್ರ. ಅಪ್ಪ ಅಮ್ಮನ ಅವನ ಸಾಕಲ್ಲ, ಮಕ್ಕಳಿರೋದ ಗೊತ್ತೇ ಇಲ್ಲ. ಅವತ್ತು ರಾತ್ರಿ ಮಕ್ಕಳು ಕುಡಿದ್ಬಿಟ್ಟು ಚೆನ್ನಾಗಿ ಮಜಾ ಮಾಡಿ ಕುಡಿಯೋಕೋಸ ನೀವು ಯಾವುದು ಹ್ಯಾಪಿ ನ್ಯೂ ಇಯರ್ ಅಲ್ಲಪ್ಪ, ಕ್ಯಾಲೆಂಡರ್ ಬದಲಾವಣೆ ಅಂತ. ನಮ್ದು ಯುಗಾದಿ ಹಬ್ಬ ಮಾಡಿ, ಮಳೆ ಬರಲಿ ಬೆಳೆ ಬರಲಿ, ಒಳ್ಳೆ ಭೂಮಿ ಮೇಲೆ ಕಾಯಿಲ್ದಂಗೆ ಇರಲಿ ಅಂತ ಮಾಡಿ, ಒಳ್ಳೆ ಮಳೆ ಬರಲಿ ಮಾಡಿ. ಮಳೆಯನ್ನು ಜ್ವರ ಬಂದಿಲ್ಲ, ಎಲ್ಲೂ ಜ್ವರ ಬಂದು ಎಲ್ಲೋ ಕಡೆ ಬಂದಿದೆ. ಹಳ್ಳ ಇರ್ತಾರೆ ಪುಣ್ಯಕ್ಷೇತ್ರದಿಂದ, ಅದು ಹಿಂಗೆರೆ ಹಳ್ಳ, ಕರ್ನಾಟಕದ ಹಳ್ಳ, ದೊಡ್ಡ ಕೆರೆ ಹಳ್ಳ, ಇದು ಮಧುಗುತ್ಕೆರೆ ಹಳ್ಳ. ಮಧುಗುತ್ಕೆರೆ ಅಂದ್ರೆ ಯಾರು ಇವತ್ತವ್ರು ಕೋಳಿ ಒಳಗೆ ನೋಡೋಕ್ಕಾಗಿಲ್ಲ ಅಂತ ಹಳ್ಳ. ಗಾಳಿ ಮಳೆ ಬರೋಣ ಹಳ್ಳ, ಪುಣ್ಯದಳ್ಳ. ಹೊಲ ಮಂದಿ ಹಾಕೊಂಡು ಸ್ಟ್ರೈಟ್ ಮ್ಯಾಕ್ ಹೋಗಿ ಪಕ್ಕದವ್ರಿಗೆ ಬಡಬಡಿ ಬೈಕೊಂಡು ಕೆಸರಿ ಬರ್ತಾ ಇಲ್ಲ. 10 ವರ್ಷದಿಂದ ಅರಿತಿತ್ತು ದೇವಸ್ಥಾನ ಮುಂಚೆ. ನಾವು ಅದೇ ಕೊಡ್ಬೇಡ ಇದೇ ಮನೆ ಅದಾ. ಇನ್ನೊಮ್ಮೆ ಹೇಳ್ತೀನಿ, ಯಾವುದೋ ಹ್ಯಾಪಿ ನ್ಯೂ ಇಯರ್ ಮಾಡೋ ಬದಲು, ಯಾರೋ ಮನೆ ಪಟಾಕಿ ಎಸೆ ಬದಲು, ಕಂಡ ಬಗ್ಗೆ ಮಾತಾಡೋ ಬದಲು ನಿಮ್ಮ ಮನೆ ಗುಂಡಿಗಳನ್ನ ಮುಚ್ಕೊಳ್ಳಿ ದಯವಿಟ್ಟು. ಸಾಕಷ್ಟು ಹೇಳ್ತಾ ಇರ್ತೀನಿ ನಾನೆಲ್ಲ ಅಲ್ವಾ? ಸಾಕಷ್ಟು ನಿಮ್ಮ ಮನೆ ಗುಂಡಿಗಳನ್ನ ಮುಚ್ಕೊಳ್ಳಿ. ಉದಾಹರಣೆ, ಈಗ ಅಮ್ಮ ಬಂದಿತ್ತು, ಈಗ ನಾನು ಬರೋಕ್ಕಾಗಲ್ಲ, ಆಮೇಲೆ ಕಾಲ್ಗಾಯ